ಜಾತಿ ಕಟ್ಕೊಂಡು ಏನಾಗಬೇಕು? ಎಲ್ಲರೂ ಮನುಷ್ಯ ಜಾತಿ, ಜಾತಿ ಇರೋದೇ ಒಂದು ಮನುಷ್ಯ ಜಾತಿ. ಜಾತಿಗಳೇ ಬೇರೆ ಬೇರೆ ಅನ್ನೋದು ವಿಂಗಡಣೆ ಮಾಡಿಕೊಂಡು ಅವನು ಬಡವ ಶ್ರೀಮಂತ ಅನ್ನೋದು ಒಂದು ಇದಾಗ್ಬಿಡುತ್ತೆ. ಅವಾಗ ಮುಸ್ಲಿಮಲ್ಲೂ ಕಮ್ಮಿ ಅಂದರೂ 15ರಿಂದ 20 ಜಾತಿ ಗಣತಿಗೆ ಜಾತಿಗಳಿದೆ, ಅದನ್ನು ಎಕ್ಸ್ಪೋಸ್ ಮಾಡೋದಿಲ್ಲ. ಕ್ರಿಶ್ಚಿಯನ್ಸಲ್ಲೂ 15-20 ಜಾತಿಗಳಿದೆ, ಅದನ್ನು ಎಕ್ಸ್ಪೋಸ್ ಮಾಡೋದಿಲ್ಲ. ಹಿಂದೂಗಳಿಗೆ ಮಾತ್ರ ಯಾಕೆ ಜಾತಿ ಗಣತಿ ಬೇಕು? ಎಲ್ಲ ಧರ್ಮದವ್ರದ್ದು ಜಾತಿ ಗಣತಿ ಆಗಬೇಕು. ಬಟ್ ಇವಾಗ ಏನು ಮಾಡಿದ್ದಾರೆ, ಅದನ್ನು ವೈಜ್ಞಾನಿಕವಾಗಿ ಮಾಡಿಲ್ಲ, ತರಾತುರಿಯಲ್ಲಿ ಮಾಡಿದ್ದಾರೆ. ಅದನ್ನು ಮಂಡನೆ ಮಾಡಬಾರ್ದು. ಬರೀ ನಮ್ಮಲ್ಲೇ ಜಾತಿಗಳು ಮಾಡಿ ಮಾಡಿ ಹೊಡೆದಾಟ ಮಾಡಿ ಕೆಟ್ಟದಾಗಿ ನಮ್ಮ ಹಿಂದೂಗಳನ್ನ ಬಿಂಬಿಸೋದಕ್ಕೋಸ್ಕರನೇ ಈ ಜಾತಿ ಗಣತಿ ಮಾಡ್ತಾರೆ. ಪುನಃ ಜಾತಿ ಸಂಸ್ಕರಣ ಮಾಡ್ತೀವಿ, ವರದಿ ಮೊತ್ತ ತರಿಸ್ಕೊಂಡು ಸಮೀಕರಣ ಮಾಡಿದರೆ ಅದು ಎಲ್ರಿಗೂ ಒಳ್ಳೆ ನ್ಯಾಯ ಸಿಗ್ಬೋದು. ಸಮಾಜದ ಕೊನೆಯ ಮನುಷ್ಯನಿಗೆ ನ್ಯಾಯ ಸಿಗ್ಬೇಕಂತ ಹೇಳಿದ್ರೆ ವೈಜ್ಞಾನಿಕವಾಗಿ ಜಾತಿ ಸಮೀಕರಣ ಮಾಡಲಿ. ಈಗ ಮಾಡಿರೋದನ್ನು ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡಬಾರ್ದು. ನೀವು ಕಂಟೆಂಟ್ ಕ್ರಿಯೇಟರಾ? ನಿಮ್ಮದು ಯೂಟ್ಯೂಬ್ ಫೇಸ್ಬುಕ್ ಚಾನಲ್ ಇದೆಯಾ? ಇಂಟರ್ವ್ಯೂ ಮಾಡಬೇಕು ಅನ್ನೋ ಆಸೆ ಇದೆ, ಆದರೆ ಕ್ಯಾಮ್ರಾ ಇಲ್ಲ. ಕಂಟೆಂಟ್ ನಿಮ್ಮದು, ಅದನ್ನು ಸೆರೆ ಹಿಡಿಯೋ ಜವಾಬ್ದಾರಿ ನಮ್ಮದು. ಒಂದು ಕಾಲ್ ಮಾಡಿ, ನಾವು ಬಂದು ಶೂಟ್ ಮಾಡಿಕೊಡ್ತೀವಿ. ಜಾತಿ ಗಣತಿ ಮಾಡಿರೋದು ಕೆಲವು ಟೈಮಲ್ಲಿ ಸರಿ ಅನಿಸುತ್ತೆ, ಕೆಲವು ಟೈಮಲ್ಲಿ ತಪ್ಪು ಅನಿಸುತ್ತೆ. ಈ ಜಾತಿ ಗಣತಿ ಬರೀ ಹಿಂದೂನಲ್ಲೇ ಮತ್ತೆ ಯಾಕೆ ಮಾಡ್ತಾರೆ, ಅದು ನನ್ನ ಪ್ರಶ್ನೆ. ಮುಸ್ಲಿಮಲ್ಲೂ ಕಮ್ಮಿ ಅಂದರೂ 15ರಿಂದ 20 ಜಾತಿ ಗಣತಿಲಿ ಜಾತಿಗಳಿದೆ, ಅದನ್ನು ಎಕ್ಸ್ಪೋಸ್ ಮಾಡೋದಿಲ್ಲ. ಕ್ರಿಶ್ಚಿಯನ್ಸಲ್ಲೂ 15-20 ಜಾತಿಗಳಿದೆ, ಅದನ್ನು ಎಕ್ಸ್ಪೋಸ್ ಮಾಡೋದಿಲ್ಲ. ಹಿಂದೂಗಳಿಗೆ ಮಾತ್ರ ಯಾಕೆ ಜಾತಿ ಗಣತಿ ಬೇಕು? ಬೇಕಿದ್ದರೆ ಜಾತಿ ಗಣತಿ ಎಲ್ಲರದು ಎಲ್ಲ ಥರ ಮಾಡಬೇಕು, ಎಲ್ಲ ಜಾತಿಗಳನ್ನೂ ಈಚೆ ತೆಗಿಬೇಕು. ಬರೀ ನಮ್ಮಲ್ಲೇ ಜಾತಿಗಳು ಮಾಡಿ ಮಾಡಿ ಹೊಡೆದಾಟ ಮಾಡಿ ಕೆಟ್ಟದಾಗಿ ನಮ್ಮ ಹಿಂದೂಗಳನ್ನ ಬಿಂಬಿಸೋದಕ್ಕೋಸ್ಕರನೇ ಈ ಜಾತಿ ಗಣತಿ ಮಾಡ್ತಾ ಇರೋದು. ಇದು ತಪ್ಪು ಅಂತ ನನ್ನ ಅಭಿಪ್ರಾಯ. ಏನು ಅವರಿಗೆ ಸಿಗುತ್ತೆ ಸರ್ ಅದರಿಂದ? ಯಾರಿಗೆ? ರಾಜಕಾರಣಿಗಳಿಗೆ ಏನು ಸಿಗುತ್ತೆ ಅಂದರೆ ಮೇನ್ ವೋಟಿಂಗು, ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ. ಹಿಂದೂಗಳನ್ನ ಡಿವೈಡ್ ಮಾಡೋದು, ರೂಲ್ ಮಾಡೋದು. ಈಗ ಹಿಂದೂಗಳು ಡಿವೈಡ್ ಮಾಡ್ತಾರೆ, ಇಂಥವ್ರ ಮೇಲೆ ಎತ್ಕಟ್ತಾರೆ. ಮುಸ್ಲಿಮವ್ರನ್ನ ಒಗ್ಗಟ್ಟಾಗಿ ಮಾಡ್ತಿರ್ತಾರೆ, ಒಂದೇ ಓಟು ಬ್ಯಾಂಕ್ ಮಾಡ್ಕೋತಾರೆ. ಕ್ರಿಶ್ಚಿಯನ್ಸ್ನ ಒಂದೇ ಓಟಿಂಗ್ ಬ್ಯಾಂಕ್ ಮಾಡ್ಕೋತಾರೆ. ಸೊ ಆದ್ದರಿಂದ ಅವರು ಬೆಳೆ ಬೇಯಿಸ್ಕೋತಾರೆ, ಹಿಂದೂಗಳನ್ನ ಮಾತ್ರ ಹೊಡೆದಾಡಕ್ಕೆ ಬಿಟ್ಬಿಡ್ತಾರೆ. ಇದು ಅವ್ರ ಮೇನ್ ಮೋಟಿವ್. ಅವಶ್ಯಕತೆ ಇತ್ತು ಅನ್ಸುತ್ತೆ ನಿಮಗೆ ಜಾತಿ ಗಣತಿ ಅವಶ್ಯಕತೆ ಇಲ್ಲ, ಅದೇ ಬೇಕೇ ಬೇಕು ಅಂತ ಹೇಳಿದ್ರೆ ಎಲ್ಲ ಜಾತಿದು, ಎಲ್ಲ ಕ್ಯಾಸ್ಟು, ಎಲ್ಲ ಧರ್ಮದ್ದು, ಎಲ್ಲದ್ರದ್ದು ಜಾತಿ ಗಣತಿ ಮಾಡಲಿ. ಎಲ್ಲ ಎಷ್ಟು ಕ್ಯಾಸ್ಟ್ಗಳಿದೆ ಎಲ್ಲದ್ರದ್ದು ಮಾಡಲಿ, ಅದನ್ನು ಪೂರ್ತಿ ಎಕ್ಸ್ಪೋಸ್ ಮಾಡಲಿ. ಅದನ್ನು ಎಲ್ಲ ಇದಕ್ಕೂ ಹೊರಗಡೆ ಬಿಡಲಿ, ಎಲ್ಲ ಜನಗಳಿಗೂ ತಿಳಿಯೋ ಥರ ಮಾಡಲಿ. ಅದು ಇದು ನನ್ನ ಅಭಿಪ್ರಾಯ. ಈಗ ಮಾಡಿರೋದು ಮಂಡನೆ ಅಂದರೆ ಇದು ಮಾಡೋದು ಬೇಡ ಅಂತೀರಾ? ಈ ಮಾಡಿರೋದು ಮಾಡಬಾರ್ದು, ಈಚೆ ರಿಲೀಸ್ ಮಾಡಬಾರ್ದು. ಮಾಡಂಗಿದ್ರೆ ಮಾಡಲಿ, ಇನ್ನೊಂದು ಸತಿ ಮಾಡಲಿ. ಎಲ್ಲ ಕ್ಯಾಸ್ಟು, ಎಲ್ಲ ಜಾತಿ, ಎಲ್ಲ ಕಮ್ಯುನಿಟಿಯವ್ರದ್ದು ಮಾಡಿ ಎಲ್ಲರದ್ದು ಈಚೆ ಬಿಡಲಿ. ಇಲ್ಲ ಒಬ್ಬರದ್ದು ಮಾತ್ರ ಬಿಡೋದು ಬೇಡ. ಇದು ತಪ್ಪು ಅಂತ ನನ್ನ ಯಾವ ಥರ ಇದಾಗ್ಬೋದು, ಪರಿಣಾಮ ಇದೆ, ಮತ್ತೆ ವೋಟಿಂಗ್ ಬ್ಯಾಂಕಿಗೆ ಬೀಳುತ್ತೆ ಅಷ್ಟೇ. ಈಗ ಒಬ್ಬ ಮುಸ್ಲಿಮ್ನಿಗೆ ಕೇಳಿದ್ರೆ ನಾನು ಮುಸ್ಲಿಮ್ ಅಂತ ಹೇಳ್ತಾನೆ ಹೊರ್ತು ಅವನ ಜಾತಿ ಹೇಳೋದಿಲ್ಲ, ಅವನು ಸಬ್ ಕ್ಯಾಸ್ಟ್ ಹೇಳೋದಿಲ್ಲ, ಅವನು ಉಪಜಾತಿಗಳು ಅದು ಇದು ಏನೂ ಹೇಳೋದೇ ಇಲ್ಲ. ಅವನು ನೀವು ಒತ್ತಿ ಕೇಳಿ ಆದರೂ ಹೇಳೋದಿಲ್ಲ. ಈಗ ಅದರಲ್ಲೂ ತುಂಬ ಜಾತಿಗಳಿದೆ, ಆದರೆ ಅಂದರೆ ನಮಗೆ ಮುಸ್ಲಿಮ್ ಕ್ರಿಶ್ಚಿಯನ್ಸ್ ಅನ್ನೋದಲ್ಲ. ಈಗ ಅದ್ರ ಬಗ್ಗೆ ನಮ್ಗೆ ಜಾಸ್ತಿ ಗೊತ್ತಿಲ್ಲ, ಆ ಗೊತ್ತಿಲ್ಲದಿರೋದೇ ಜಾಸ್ತಿನೂ ಮಾತಾಡೋಕೆ ಹೋಗ್ಬಾರ್ದು. ಆದರೆ ಅದರಲ್ಲೂ ಸಬ್ ಕ್ಯಾಸ್ಟ್ಗಳೆಲ್ಲ ತುಂಬಾ ಇದೆ, ಅದನ್ನು ರಿಲೀಸ್ ಮಾಡಲಿ. ಇವಾಗ ಮೇಯ್ನ್ ಅದರಲ್ಲೇ 2 ಜಾತಿನೇ ತೊಗೊಳ್ಳೋಣ, ಶಿಯಾ ಮತ್ತು ಸುನ್ನಿ. ಅವರಿಬ್ಬರಿಗೆ ಅವ್ರವ್ರ ಕಂಡ್ರೆ ಆಗಲ್ಲ, ಆದರೆ ಹಿಂದೂ ಮುಸ್ಲಿಂ ಬಾಯ್ ಅಂತಾರೆ. ಇದನ್ನು ಮಾಡೋದೇ ರಾಜಕಾರಣಿಗಳು. ಇದನ್ನು ತಪ್ಪಿಸೋದಕ್ಕೆ ಎಲ್ಲ ಜಾತಿ ಗಣತಿದ್ದು ಎಲ್ಲರದು ಓಪನ್ ಮಾಡಬೇಕೇ ಹೊರತು ಬರೀ ಹಿಂದೂ ಮಾಡೋದು ತಪ್ಪು, ಮಾಡೋದು ಬೇಡ ಸರ್. ನನ್ನ ಅಭಿಪ್ರಾಯ ಮಾಡೋದು ಬೇಡ್ದು. ಮಾಡಿರೋದಿದ್ರೆ ಅದನ್ನು ರಿಲೀಸ್ ಮಾಡಬಾರ್ದು, ಮಾಡಂಗಿದ್ರೆ ಎಲ್ಲ ಒಟ್ಟಿಗೆ ಮಾಡಿ. ನಿಮ್ಮ ಅಭಿಪ್ರಾಯ ಸರ್? ಸೊ ಆಯಾ ಸರ್ಕಾರಗಳು ಬಂದಾಗೆ ಜಾತಿ ಸಮೀಕರಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಆಲ್ರೆಡಿ ಮಾಡಿದ್ದಾರೆ. ಅವರವರ ಬೇಳೆಯನ್ನು, ಅವರವರ ಪ್ರತಿಷ್ಠೆಯನ್ನು ಬೆಳೆಸ್ಕೊಳ್ಳೋಕ್ಕೋಸ್ಕರ ಸಮಾಜವನ್ನು ಬಲಿ ಕೊಡ್ತಾ ಇದ್ದಾರೆ ಇವರು. ಅದರಲ್ಲಿ ಬೇರೆ ಬೇರೆ ಧರ್ಮದಲ್ಲಿ ಆಗಬೇಕು, ಹಿಂದೂ ಇರ್ಬೋದು, ಮುಸ್ಲಿಮ್ ಇರ್ಬೋದು, ಜೈನ್ ಇರ್ಬೋದು, ಬೌದ್ಧ ಇರ್ಬೋದು, ಬೇರೆ ಬೇರೆ ಎಲ್ಲ ಧರ್ಮದವ್ರದ್ದು ಜಾತಿ ಗಣತಿ ಆಗಬೇಕು. ಬಟ್ ಇವಾಗ ಏನು ಮಾಡಿದ್ದಾರೆ, ಅದನ್ನು ವೈಜ್ಞಾನಿಕವಾಗಿ ಮಾಡಿಲ್ಲ, ತರಾತುರಿಯಲ್ಲಿ ಮಾಡಿದ್ದಾರೆ. ಅದನ್ನು ಮಂಡನೆ ಮಾಡಬಾರ್ದು, ಅದನ್ನು ರಿಲೀಸ್ ಮಾಡಬಾರ್ದು ಯಾವುದೇ ಕಾರಣ. ಪುನಃ ಜಾತಿ ಸಂಸ್ಕರಣ ಮಾಡ್ತೀವಿ, ವರದಿ ಮೊತ್ತ ತರಿಸ್ಕೊಂಡು ಸಮೀಕರಣ ಮಾಡಿದರೆ ಅದು ಎಲ್ರಿಗೂ ಒಳ್ಳೆ ನ್ಯಾಯ ಸಿಗ್ಬೋದು. ಸಮಾಜದ ಕೊನೆಯ ಮನುಷ್ಯನಿಗೆ ನ್ಯಾಯ ಸಿಗಬೇಕಂತ ಹೇಳಿದ್ರೆ ವೈಜ್ಞಾನಿಕವಾಗಿ ಜಾತಿ ಸಮೀಕರಣ ಮಾಡಲಿ. ಈಗ ಮಾಡಿರೋದನ್ನು ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡಬಾರ್ದು. ಇದನ್ನು ರಿಲೀಸ್ ಮಾಡಿದ್ರೆ ಅವರವರ ಬೇಳೆ ಅಂದರೆ ಅವರವರ ಫಲಾಫಲಗಳನ್ನು ಅನುಭವಿಸೋದಕ್ಕೆ, ತಮ್ಮ ಲಾಭವನ್ನು ಮಾಡ್ಕೊಳ್ಳೋದಕ್ಕೆ, ತಮ್ಮ ಪ್ರತಿಷ್ಠೆಯನ್ನು
ತೋರಿಸೋದಕ್ಕೆ ಇದನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಬೇಕಾದಂಗೆ ಮಾಡಿದ್ದಾರೆ. ಹೌದು ಖಂಡಿತ ಇದು ಯಾವುದು ಇವಾಗ ಮಾಡಿರೋಂಥದ್ದು ಹಿಂದಿನ ಸರ್ಕಾರದಲ್ಲಿ ಅಷ್ಟು ದುಡ್ಡು ಖರ್ಚು ಮಾಡಿ ಇದಕ್ಕೇನೆ ಇಟ್ಟು ಏನು ಮಾಡಿದ್ರಂತ ಜಗತ್ತಿಗೆ ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ನೋಡ್ತಾ ಇದ್ದೇವೆ. ಅದರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ. ಕೆಲವೊಂದು ಕೊಠಡಿಗಳೆಲ್ಲ ಕುಂತ್ಕೊಂಡು ಅದನ್ನು ಸಮೀಕರಣ ಮಾಡಿದಾರಂಥ ಮಾಹಿತಿ ಕೂಡ ಇವತ್ತು ಜಗಜಾಹಿರವಾಗಿ ಮಾತಾಡ್ತಾ ಇದ್ದಾರೆ. ಆದ್ದರಿಂದ ಏನು ಹಿಂದೆ ಸಮೀಕರಣ ಮಾಡಿದ್ರು ಅದು ವ್ಯವಸ್ಥಿತವಾಗಿಲ್ಲ, ವೈಜ್ಞಾನಿಕವಾಗಿಲ್ಲ. ಮಾಡೋದೇ ಆದರೆ ಪುನರ್ ಸಮೀಕರಣವನ್ನು ಮಾಡಬೇಕು, ವ್ಯವಸ್ಥಿತವಾಗಿ ಮಾಡಬೇಕು, ವೈಜ್ಞಾನಿಕವಾಗಿ ಮಾಡಬೇಕು. ಸಮಾಜದ ಕಡೆಯ ಯಾರ್ಯಾರು ಇದ್ದಾರೆ ಅವರನ್ನು ಎಲ್ಲರಿಗೂ ತಲುಪಬೇಕು. ಆ ರೀತಿ ಮಾಡಿದ್ರೆ ಮಾತ್ರ ಇದು ಏನಾದರೂ ಇದಕ್ಕೊಂದು ಪರಿಹಾರ ಸಿಗುತ್ತೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಸಿಗಲ್ಲ. ಏನಕ್ಕಂದ್ರೆ ಎಲ್ಲ ಜಾತಿಗಳು ಒಂದೇ ಥರ ಇರಬೇಕು ಅನ್ನೋದು ಒಂದು ಮನೋಭಾವ. ಎಲ್ಲ ಹಿಂದುತ್ವ ಅನ್ನೋದು ಏನಕ್ಕೆ, ಎಲ್ಲರೂ ನಾವೆಲ್ಲ ಒಂದೇ ಅನ್ನೋದು ಒಂದು ಮನೋಭಾವ ಇರಬೇಕು. ಜಾತಿ ಕಟ್ಕೊಂಡು ಏನಾಗಬೇಕು, ಎಲ್ಲರೂ ಮನುಷ್ಯ ಜಾತಿ ಇರೋದೇ ಒಂದು ಮನುಷ್ಯ ಜಾತಿಗಳೇ ಬೇರೆ ಬೇರೆ ಅನ್ನೋದು ವಿಂಗಡಣೆ ಮಾಡಿಕೊಂಡು ಅವನು ಬಡವ ಶ್ರೀಮಂತ ಅನ್ನೋದು ಒಂದು ಇದಾಗ್ಬಿಡುತ್ತೆ. ಅವಾಗ ಆ ಥರ ಯಾರ್ದು ಆಗ್ಬಿಟ್ಟು ಎಲ್ಲರೂ ನಾವೆಲ್ಲ ಒಂದೇ ಅನ್ನೋದು ಒಂದು ಮನೋಭಾವದಿಂದ ಇಟ್ಕೊಂಡು ಸರ್ಕಾರನೂ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಜಾತಿಯಿಂದ ಸರ್ಕಾರ ಕೆಡೋದು ಬೇಡ. ನಾನು ಹೇಳೋದು ಅದು ಒಂದೇ ಒಳ್ಳೊಳ್ಳೆ ಕೆಲಸಗಳು ನಡೀತಾ ಇದೆ, ಕೆಲಸ ನಡ್ಕೊಂಡು ಹೋಗಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಸಿದ್ದರಾಮಯ್ಯ ಸರ್ಕಾರ ಪ್ರತಿಯೊಂದೂ ಇವಾಗ ಏನೇನು ಫ್ರೀ ಕೊಟ್ಟಿದ್ದಾರೆ ಅದನ್ನೇ ಕಂಟಿನ್ಯೂ ಆಗಲಿ. ಮತ್ತು ರಾಮಲಿಂಗಾರೆಡ್ಡಿ ಸಾಹೇಬರಾಗಿರ್ಬೋದು, ರಾಮಲಿಂಗಾರೆಡ್ಡಿ ಅವರು ಅಷ್ಟೇ ಸುಮಾರು ಅವ್ರು ಬಂದವಳಿಂದ ಸುಮಾರು ಸಾರಿಗೆ ಬಸ್ಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಅದ್ಭುತವಾಗಿ. ಅದು ಮುಂಚೆ ಬಂದಿರೋ ಗಾಡಿಗಳೆಲ್ಲ ನೀವೇ ನೋಡಿರ್ಬೋದು, ಒಂಥರ ಬಸ್ಸು ಬೇರೆ ಥರನೇ ಇತ್ತು. ಇವಾಗ ಬಂದಿರೋ ವೆಹಿಕಲ್ಗಳು ಪರವಾಗಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಯಾವುದೇ ರೀತಿ ಒಂದು ಎರಡು ಮಾತಿಲ್ಲ, ಒಳ್ಳೆ ಗ್ರೇಟ್ಫುಲ್ ಸರ್ಕಾರ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜಾತಿ ಗಣತಿನ ಮಂಡನೆ ಮಾಡಬೇಕಂತ ಬೇಡ ಸರ್, ಅದು ಮಾಡೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಜಾತಿಗಳಿಗೆ ಇವಾಗ ಜಾತಿ ವಿಚಾರಕ್ಕೆ ಹೋದರೆ ಎಲ್ಲ ಜಾತಿಗಳವರು ಎದ್ದೇಳ್ತಾರೆ. ಇವಾಗ SC ST ಗಳಾಗಿರ್ಬೋದು, ಒಕ್ಕಲಿಗರವರಾಗಿರ್ಬೋದು, ಅವರೆಲ್ಲ ಬರ್ತಾರೆ, ನಮ್ಗೆ ಯಾಕೆ ಇದು ಮಾಡಲಿಲ್ಲ, ಇವ್ರು SC ST ಅವ್ರು ನಿಂತ್ಕೊತಾರೆ, ನಮ್ಗೆ ಇದಾಗ್ತಾ ಇಲ್ಲ ಅಂತ ಎಲ್ಲರಿಗೂ ಬೇರೆ ಬೇರೆ ಥರನೇ ಆಗುತ್ತೆ. ಆದರೆ ಯಾವುದಕ್ಕೂ ಏರುಪೇರು ಆಗೋದು ಬೇಡ. ಎಲ್ಲ ಜಾತಿ ಒಂದು, ಎಲ್ಲರೂ ನಾವು ಸರಿ ಸಮಾನರು, ಎಲ್ಲರೂ ನಾವು ಎಲ್ಲ ದೇವ್ರನ್ನ ಪೂಜೆ ಮಾಡೋರೆ ನಾವೆಲ್ಲ ಹಿಂದುತ್ವದಲ್ಲಿ. ಅದ್ರ ತಕ್ಕಂತೆ ನಾವೆಲ್ಲ ಹೋದ್ರೆ ಸಾಕಂತ ನಾನು ಹೇಳ್ತೀನಿ. ಸರ್, ಇವಾಗ ಸಿದ್ದರಾಮಯ್ಯ ಅವರೇ ಇದನ್ನು ಹೊಸದಾಗಿ ರಚನೆ ಮಾಡಿದ್ದು ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಅವರು ಯಾವುದೇ ಅವ್ರ ಜಾತಿ ಈ ಜಾತಿ ಅಂತ ಯಾವುದು ಸೃಷ್ಟಿ ಮಾಡಿಲ್ಲ. ಸಿದ್ದರಾಮಯ್ಯ ಅವರು ಯಾವುದು ಈ ಜಾತಿಯವ್ರು ನೋಡಪ್ಪ ಅವ್ರು ಬರ್ತಾ ಇದ್ದಾರೆ, ಈ ಜಾತಿಯವ್ರು ಬರ್ತಾರೆ ಅಂದ್ಬಿಟ್ಟು ಅವರು ಸರ್ಕಾರ ನಡೆಸ್ತಾ ಇಲ್ಲ. ಎಲ್ಲರೂ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಸರಿ ಸಾಮಾನ್ಯರು, ಎಲ್ಲರೂ ನಾವೆಲ್ಲ ಒಂದೇ ಅಂತ ಹೇಳ್ಬಿಟ್ಟೆ ಅವರು ಸರ್ಕಾರ ರಚನೆ ಮಾಡ್ತಾ ಇದ್ದಾರೆ. ಸಂವಿಧಾನದಲ್ಲಿ ಏನು ಹೇಳ್ತಾರೆ, ಜನರಿಗೋಸ್ಕರ ನಡೆಸಲ್ಪಡುವ ಸರ್ಕಾರವೇ ನಮ್ಮ ಪ್ರಜಾಪ್ರಭುತ್ವ. ಜಾತಿ ಗಣತಿ ಬಗ್ಗೆ ಹೇಳಬೇಕಂದ್ರೆ ಇದರ ಬಗ್ಗೆ ಯಾವ ಸಮಾಜ ಎಷ್ಟಿದೆ ಅಂತ ತಿಳ್ಕೊಬೋದು. ಒಂದನೇದು. ಎರಡನೇದು ಏನಂದರೆ ಇದರಲ್ಲಿ ಒಳ್ಳೆಯದಕ್ಕಿಂತ ಕೆಟ್ಟದ್ದು ಭಾಳ ಇದೆ ಇದರಲ್ಲಿ ಜಾತಿ ಗಣತಿಲಿ ಅಂತ. ಆದ ಕಾರಣ ಇದು ಜಾತಿ ಗಣತಿನ ಇಲ್ಲೇ ಸ್ಟಾಪ್ ಮಾಡಿ ಸಿದ್ದರಾಮಯ್ಯ ಅವರಿಗೆ ಈ ವಿಷಯದ ಬಗ್ಗೆ ಇದನ್ನು ಬಿಟ್ಟುಬಿಡಬೇಕು. ಯಾಕಂದರೆ ಇದರಲ್ಲಿ ಕೆಟ್ಟದಂದರೆ ಇದು ಎಲ್ಲ ತಮ್ಮ ವೈಯಕ್ತಿಕ ಇದರಲ್ಲಿ ಜಾತಿಯ ಬಗ್ಗೆ ಇದು ಮಾತಾಡ್ತಾರೆ ಅದನ್ನು. ಈಗ ಇದು ಎಲ್ಲ ಮಾಡೋದ್ರಲ್ಲಿಂದ ಗೌರ್ಮೆಂಟ್ಗೆ ಲಾಭ ಇದೆಯಾ ಜಾತಿ ಗಣತಿ ಮಾಡೋದ್ರಿಂದ? ಏನಿಲ್ಲಲ್ಲ. ಲಾಭ ಇಲ್ಲದೆ ಏನಕ್ಕೆ ಮಾಡ್ತಾರೆ ಮತ್ತೆ? ಹಾಂ, ಅದಕ್ಕೆ ಇವೆಲ್ಲ ವೋಟ್ ಬ್ಯಾಂಕ್ಗಳು ಇವೆಲ್ಲ ಮಾಡೋದು ವೋಟ್ ಬ್ಯಾಂಕ್ಗೋಸ್ಕರ. ದಯವಿಟ್ಟು ಜಾತಿ ಗಣತಿ ಏನಿದೆ ಅದು ಅಲ್ಲೇ ಇರಲಿ. ದಯವಿಟ್ಟು ಜಾತಿ ಗಣತಿ ಮಾಡೋದು ಬೇಡ. ಒಳ್ಳೆ ಸಮಾಜ ಇದೆ, ಒಳ್ಳೆ ಇದು ಇದೆ, ಆ ಥರನೇ ಹೋಗಲಿ. ನಾಳೆ ಹಿಂದೂಗಳು, ನಾವು ಇಷ್ಟು ಮುಸ್ಲಿಮ್ಗಳು, ಇಷ್ಟೆಲ್ಲ ಜನಸಂಖ್ಯೆ ಬಂದಿದೆ, ಇವೆಲ್ಲ ಚಾಲು ಆಗುತ್ತೆ. ಆದ ತಕ್ಷಣ ಈ ಜಾತಿ ಗಣತಿ ಮಾಡೋದು ಬೇಡ. ಜಾತಿ ಗಣತಿ ಆಲ್ರೆಡಿ ಆಗೋಗಿದೆ, ಅದು ರಿಸಲ್ಟ್ ಜಾತಿ ಗಣತಿ ಆಗಿದೆ, ಒಳಗಿಂದೊಳಗೆ ಎಷ್ಟೋ ಜನ ಮಾಡಿದ್ದಾರೆ, ಆಗಿದೆ. ಅದು ರಿಸಲ್ಟ್ ಮಾತ್ರ ಹಂಗೆ ಇರಲಿ ಅಷ್ಟೇ, ಹೇಳೋದು ಬೇಡ. ದಯವಿಟ್ಟು ಇದರಲ್ಲಿಂದ್ರೆ ಮತ್ತೆ ಕೋಮು ಗಲಭೆಗಳು ಎಲ್ಲ ಚಾಲು ಆಕ್ಕಾವ, ಅದೆಲ್ಲ ಮಾಡೋದು ಬೇಡ. ಎಲ್ಲ ಇದು ಈಗೇನು ನಡೀತಾ ಇದೆ ವೈಯಕ್ತಿಕ ಸೆಟಲ್ಮೆಂಟ್ ಸರ್ಕಾರ ಇವು ಎಲ್ಲ. ಇವ್ರು BJP ಅವರು ಇವ್ರು ಎಷ್ಟು ತಿಂದರು, ಅವ್ರು ಕಾಂಗ್ರೆಸ್ದವ್ರು ಅವ್ರು ಎಷ್ಟು ತಿಂದರು, ಇದು ಜಾತಿ ಅದಂತೂ ಗಲಭೆ ಎಬ್ಸೋದು ಇವೆಲ್ಲ ಬೇಡ. ದಯವಿಟ್ಟು ಇದೆಲ್ಲ ನಿಲ್ಲಿಸಿ, ಗಲಭೆ ಹೇಳೋದು ಬೇಡ. ಇಷ್ಟೇ, ಶಾಂತಿ ರೀತಿ ಸರ್ಕಾರ ಇರಲಿ, ಶಾಂತಿ ರೀತಿ ಜನ ಇರಲಿ. ಜಾತಿ ಬಂದು ಯಾವುದೋ ರೀತಿಯಲ್ಲಿ ಯಾವುದೇ ಥರ ಮಾಡೋಂಗಿಲ್ಲ. ಪಂಚಭೂತಗಳಲ್ಲಿ ಭಗವಂತ ಸೃಷ್ಟಿಕರ್ತದಲ್ಲಿ ಎಲ್ಲನೂ ಒಂದೇ. ಗಾಳಿ, ಬೆಳಕು, ನೀರು, ಅಗ್ನಿ, ಜಲ ಎಲ್ಲರೂ ಒಂದೇ ಸೇವನೆ ಮಾಡ್ತಾಯಿದ್ದಾರೆ. ಅಂಥದ್ದಲ್ಲಿ ಪ್ರಾಣಿ ಪಕ್ಷಿಗಳು ಯಾವುದೂ ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ. ಎಲ್ಲನೂ ಊಟ ಮಾಡ್ತಾಯಿದೆ, ಮುಂಚಾನು ಎಲ್ಲ ರಕ್ತನೂ ಎಲ್ಲನೂ ಒಂದೇ. ಭಗವಂತನ ಸೃಷ್ಟಿಕರದಲ್ಲಿ ಎಲ್ಲರೂ ಒಂದೇ. ಇವರು ಜನಗಳು ಈ ಥರ ಮಾಡ್ತಾಯಿದ್ದಾರೆ. ಅದನ್ನು ದಯವಿಟ್ಟು ನಿರ್ಮೂಲನೆ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಈನ ಜಾತಿ ಅಂದ್ಬಿಟ್ಟು ಕೆಲವರು ದೇವಸ್ಥಾನ ಒಳಗಿನೇ ಬಿಡ್ತಾಯಿಲ್ಲ,
ಒಕ್ಕಲಿಗರು ಅಂದ್ಬಿಟ್ಟು ಈಚೆನೇ ನಿಲ್ಲಿಸ್ತಾ ಇದ್ದಾರೆ. ಸೊ ಅದರಿಂದ ತುಂಬ ಜನಕ್ಕೆ ಮನಸ್ಸು ಇದಾಗಿದೆ. ಯಾಕಂದರೆ ಭಗವಂತ ಒಲಿಯೋದು ಎಲ್ಲ ಪ್ರೀತಿ ಪಾತ್ರರಿಗೆ ಮಾತ್ರ. ಯಾವುದೇ ರೀತಿ ಗಿಡ ಮರ ಆಗಲಿ ಯಾವುದೇ ಪಕ್ಷಿಗಳಾಗಿ ಎಲ್ಲನೂ ಒಂದೇ ರೀತಿ ಇದೆ. ಮನುಷ್ಯನ ಏನೋ ಎಲ್ಲ ಹಿಂದೂ ಮುಸ್ಲಿಮು ಕನ್ನಡದವರೆಲ್ಲನೂ ಸೇರಿ ಪ್ರೀತಿ ಭಾವನೆಯಿಂದ ಇದ್ದೀವಿ. ಯಾಕಂದರೆ ಎಲ್ಲರ ರಕ್ತನೂ ಒಂದೇ ಇರಬೇಕು. ಸೊ ಅದರಿಂದ ಯಾವುದೇ ರೀತಿ ಜಾತಿ ಬಗ್ಗೆ ಮಾತಾಡೋಂಗಿಲ್ಲ. ನೋಡಿ, ಸತ್ತ ಮೇಲೆ ಎಲ್ಲರೂ ಹೋಗೋದು ಒಂದೇ ಮಣ್ಣಿಗೆ. ಅದರಿಂದ ಯಾವುದೇ ರೀತಿಯೂ ಜಾತಿ ಮಾಡೋಂಗಿಲ್ಲ. ಇದರಿಂದನೇ ನಮ್ಮ ಇವರು ಜನಗಳು ತಿಳುವಳಿಕೆ ಎಲ್ಲರೂ ಕನಕದಾಸರು, ದ ರಾ ಬೇಂದ್ರೆ, ಪುರಂದರ ವಿಠಲರು ಇವರೆಲ್ಲ ಎಂತೆಂಥ ಶ್ಲೋಕಗಳು ಹೇಳಿದ್ದಾರೆ. ಬ್ರಾಹ್ಮಣರು ಎಲ್ಲ ಇವರು ಶ್ಲೋಕಗಳು ಮಾಡಿದ್ದಾರೆ. ಇಂಥದ್ರಲ್ಲಿ ಯಾವುದೇ ರೀತಿಯೂ ಜಾತಿ ಬರ್ತಾಯಿಲ್ಲ. ಯಾಕಂದರೆ ಮನುಷ್ಯ ಬಂದು ಪ್ರೀತಿ ಪಾತ್ರರಿಗೆ ಮಾತ್ರ ದೇವರು ಒಲಿತಾನೆ. ಅಂಥದ್ದಲ್ಲಿ ಪ್ರೀತಿನ ಬೆರೆಸ್ಬೇಕು ಹೊತ್ತು ಈ ಜಾತಿ ವಿಂಗಡಣೆ ಮಾಡ್ಕೊಂಡು ಇನ್ನೂ ಹೋಗ್ತಾ ಇದ್ದಾರೆ ಮೂಢನಂಬಿಕೆಗಳು. ಇವರು ಯಾವತ್ತೂ ಬುದ್ಧಿ ಕಲಿಯಲ್ಲ. ಜಾತಿದು ಯಾವತ್ತೂ ಬಿಡ್ಬೇಕು ಸರ್. ಎಲ್ಲನೂ ಪ್ರೀತಿ ಪಾತ್ರದಿಂದ ಎಲ್ಲರೂ ಕಲಿಬೇಕು. ಇರೋದೇ 4 ದಿನ, ಸತ್ತ ಮೇಲೆ ಬರೋದು ಒಳ್ಳೆತನಕ್ಕೆ ಮಾತ್ರನೇ. ಅಂಥದ್ರಲ್ಲಿ ಇವರು ಜಾತಿನ ಯಾವುದೇ ರೀತಿ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಕೇಳ್ಕೊತಾ ಇದ್ದೀನಿ. ಜಾತಿ ಗಣತಿ ಆಗಿದೆ ಇವಾಗ already. ಜಾತಿ ಗಣತಿ ಜಾತಿಯವರು ಇಷ್ಟು ಜನ ಇದ್ದಾರೆ ಅಂದ್ಬಿಟ್ಟು ಅದರಲ್ಲಿ ಒಂದಷ್ಟು ಮೇಲ್ ಜಾತಿ ಅನ್ಸ್ಕೊಂಡವರೆಲ್ಲ ಕಮ್ಮಿ ಆಗಿದ್ದಾರೆ, ಕೀಳ್ ಜಾತಿ ಅನ್ನೋರು ಜಾಸ್ತಿ ಆಗಿದ್ದಾರೆ. ಅದನ್ನು ಹೊರಗಡೆ ಬಿಡಬೇಕಾ ಬಿಡಬಾರ್ದು ಅನ್ನೋದು ವಿಷಯ. ಇನ್ನೂ ಅದನ್ನು ಇದು ಮಾಡಿಲ್ಲ ಅಂದ್ಬಿಟ್ಟು ಸಿದ್ದರಾಮಯ್ಯ ಅವರು. ಅದು ಬಂದ್ಬಿಟ್ಟು ನಾಗರಿಕತೆ ಇರೋರು ಬಂದು ಕೀಳ್ ಜಾತಿ, ನಾಗರಿಕರು ಇಲ್ಲದೆ ಇರೋರು ಬಂದು ಕೀಳ್ ಜಾತಿ, ನಾಗರಿಕರು ಇರೋರು ಬಂದು ಮೇಲ್ಜಾತಿ ಅಂತ ಇದು ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರು ಬಂದು ಲಿಂಗಾಯತರು ಪಾಪ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತಾ ಇದ್ದಾರೆ. ಅವ್ರದ್ದು ಒಂದು ಬಂದು ಸಂಭಾವನೆ ಇದೆ. ಅವ್ರನ್ನೂ ತಿಳ್ಕೊಬೇಕಾಗತ್ತೆ. ಯಾಕಂದರೆ ಎಲ್ಲ ಬಂದು ಇವಾಗ ನಾಗರಿಕತೆ ಅವ್ರನ್ನ ಸ್ವಲ್ಪ ಇದು ಮಾಡಿ ಪ್ರೋತ್ಸಾಹ ಕೊಟ್ಟು ಅವರಿಗೆ ತಿಳುವಳಿಕೆ ಕೊಟ್ಟರೆ ಅವರೂ ದೇವ್ರ ಪಾತ್ರಕ್ಕೆ ದಾರಿ ದೀಪ ಆಗತ್ತೆ. ಅಂಥದ್ದಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿರೋದು ಎಂತೆಂಥ ಮೂವಿ ತೆಗೆದಿದ್ದಾರೆ. ಭಕ್ತಚೇತ, ಭಕ್ತ ಸಿರಿಯಾಳ, ಕನಕದಾಸರು ಇಂಥ ಮೂವಿಗಳಲ್ಲಿ ತೆಗೆದಿದ್ದಾರೆ ಅವರು. ಅಂಥದ್ದಲ್ಲಿ ಭಕ್ತಚೇತಲ್ಲಿ ರಾಜ್ಕುಮಾರ್ ಬಂದು ಚಪ್ಪಲಿ ಹೊಲಿತಾರೆ. ಆದ್ರೂ ಬಂದು ದೇವ್ರ ಪಾತ್ರರಾಗೋದು ಅವರೊಬ್ಬರೇ. ಯಾಕಂದ್ರೆ ಇದರಿಂದ ಇವರೆಲ್ಲ ತಿಳ್ಕೊಬೇಕಾಗಿರೋದ್ರಿಂದ ಅಣ್ಣವ್ರ ಪಿಕ್ಚರ್ ನೋಡಿದ್ರೇ ಬುದ್ಧಿ ಕಲಿತಾರೆ. ಇನ್ನೂ ಕಲ್ತಿಲ್ಲ. ನಾವಂತೂ ಕಲ್ತಿದ್ವಿ ಸರ್. ಜಾತಿನ ಯಾವುದೇ ರೀತಿ ಮಾಡೋಂಗಿಲ್ಲ. ಕೆಳಕಿರೋರನ್ನ ಸ್ವಲ್ಪ ನಾಗರಿಕತೆಯನ್ನು ಕೊಡಿ. ಅವರು ಸ್ವಲ್ಪ ಮುಂದಕ್ಕೆ ಬರ್ತಾರೆ, ತಿಳ್ಕೊತಾರೆ. ಅಟ್ಲೀಸ್ಟ್ ಒಂದು 100ಅಲ್ಲಿ ಒಂದು 25% ಆದರೂ ತಿಳ್ಕೊಂಡು ಬರ್ತಾರೆ ಅಂತ ಹೇಳ್ತಾ ಇದ್ದೀನಿ ಸರ್ ನಾನು.